ಅಂತೂ ಇಂತೂ ನನ್ನ ಸೀಟಿಗೆ ಬಂತ ಕೂತು ಈ ಮನೆನ ಧರ್ಮಛತ್ರ ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಯ್ತು ಅದು ಯಾವುದೋ ಆಶ್ರಮ ಅಂತ. ಬೀದಿಗೆ ಬೀಳೋ ಭಿಕಾರಿಗಳನ್ನೆಲ್ಲ ಕರ್ಕೊಂಡ್ಬಂದು ಮನೆ ತುಂಬಿಸ್ಕೊತಿದ್ದಾರೆ. ಕರ್ಮ ಕರ್ಮ. ಏಯ್ ಚಿಲ್ಟಾರಿ, ಇದು ನನ್ನ ಸೀಟು. ಎದಾಳ ಮೇಲೆ ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ಓ ಅಲ್ಲ, ಇಲ್ಲೇ ನನ್ನ ಸೀಟ್ ಕಿತ್ಕೊಂತಿರೋಳು ಇನ್ನು ಮನೆಗೆ ಬಂದ್ರೆ ಅದು ಏನೇನು ಕಿತ್ಕೋತೀಯೋ. ಅಯ್ಯೋ ಮಹಾದೇವ, ತಿನ್ನ ಅನ್ನಕ್ಕೂ ತಟ್ಟೆ ಹಿಡ್ಕೊಂಡು ಕ್ಯೂ ನಿಂತ್ಕೋಬೇಕಲ್ಲಪ್ಪ. ಏಯ್ ಹೇಳೋ, ನನ್ನ ಹತ್ರ ಎಲ್ಲ ಇವ್ ನಡೆಯೋದಿಲ್ಲ. ಹೇಳಮೇಲೆ ಕಾಂತಮ್ಮ, ಮಕ್ಕಳು ದೇವ್ರ ಸಮಾನ. ಪುಣ್ಯಕ್ಷೇತ್ರಕ್ಕೆ ಬಂದು ಕೈ ಮುಗಿದ ಮಾತ್ರಕ್ಕೆ ಪಾಪಗಳು ಕಳ್ದೋಗಲ್ಲ. ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಇನ್ನೊಬ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಎಲ್ಲ ತಿಳಿದಿದೆ ಅಂತೀರಾ, ನಿಮ್ಗೆ ನಾವ್ ಇದನ್ನೆಲ್ಲ ಹೇಳ್ಬೇಕಾ? ಪುಟಿ ಬಾಚಿನ ನೀನ್ ಇಲ್ ಬಾ. ಆಯ್ತು, ನಿನ್ ತೊಡೆ ಮೇಲೆ ಕುಂದ್ರಸ್ಕ. ಏಯ್ ಮನೆ ಮೆಲ್ಲಗೆ ಮೆಲ್ಲಗೆ. ಅಮ್ಮ, ನಮ್ಮನೆ ದೇವತೆಯನ್ನು ಕಾಪಾಡ್ಕೊಂಡಿರೋ ಮಗು ಕೂಡ ನಮ್ಮ ಪಾಲಿಗೆ ದೇವತೆ ಇದ್ದಂಗೆನೆ. ಇವಳು ನಾವು ಹುಷಾರಾಗಿ ಕಾಪಾಡಿಕೊಂಡು ಅವಳ ಮನೆಗೆ ಸೇರಿಸ್ಬೇಕು. ನೀನೇನ್ ತಲೆ ಕೆಡ್ಸ್ಕೊಬೇಡ ಸುಬ್ರಹ್ಮಣ್ಯ, ನಾನು ಇವಳನ್ನ ನನ್ನ ಹತ್ರನೇ ಕೂರ್ಸ್ಕೊತೀನಿ, ಆಯ್ತಾ? ಚಿನ್ನು, ನಮ್ಮ ಮನೇಲಿ ನಿನ್ ತರನೇ ಒಂದು ಪುಟ್ಟ ಪಾಪ ಇದ್ದಾಳೆ ನನ್ನ ಮೊಮ್ಮಗಳು ಐಶು ಅಂತ. ಯಾವಾಗ್ಲೂ ನಿನ್ ಜೊತೆ ಆಟ ಆಡ್ತಾಳೆ. ನಿನ್ ಬೇಜಾರ ಆಗುವಾಗೇ ಇಲ್ಲ, ಆಯ್ತಾ? ಸರಿ, ಆಗಿದ್ರೆ ಹೊಡೋಣ. ಈ ಭಗವಂತನ ಸನ್ನಿಧಾನದಲ್ಲಿ ಜೀವನದ ಪಾಠ ಕಲ್ತ್ವಿ. ಒಂದು ಜೀವನೂ ಉಳಿತು, ಜೊತೆಗೆ ಒಂದು ಹೊಸ ಜವಾಬ್ದಾರಿನೂ ಹೆಗ್ಲ ಮೇಲೆ ಬಂದಿದೆ. ಆ ದೇವ್ರ ಇಚ್ಛೆ ಇದ್ದ ಹಾಗೆ ಎಲ್ಲ ನಡೆಯುತ್ತೆ. ಉಮೇಶ್ ಅವರೇ, ಹೊರಡಿ. ಓಹೋ, ಬನ್ನಿ ಬನ್ನಿ ಬನ್ನಿ, ಈಗ ಬಂದ್ರಾ? ಹೇಗಪ್ಪ? ನಾನು ಚೆನ್ನಾಗಿದ್ದೀನಪ್ಪ. ಐಶು ಅಕ್ಕ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಐಶು ಧನನು ಅಳಿಂದ್ರ ನೋಡ್ಕೊಂಬರ್ತೀನಿ ಅಂತ ಊರಿಗೆ ಹೋಗಿದ್ದಾರೆ. ಐಶು ಅಂತೂ ಪೂರ್ತಿ ಹುಷಾರಾಗಿದ್ದಾಳೆ. ಹೌದಾ? ಒಳ್ಳೇದೇ ಆಯ್ತು. ನಾವು ಹೇಳಿದ್ವಲ್ಲ, ಆ ದೇವ್ರ ಕೃಪೆ ಅವಳ ಮೇಲೆ ಇದ್ದೇ ಇರುತ್ತೆ. ಯಜಮಾನ್ರೆ, ಅಮ್ಮವ್ರೆ, ಈಗ ಬಂದ್ರಾ? ಬನ್ನಿ ಬನ್ನಿ. ಪ್ರಯಾಣ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಪದ್ಮನಾಭ ಅವರೇ. ರೀ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತಲ್ವಾ? ಶ್ರಾವಣಿ ಅಮ್ಮ ಸಮುದ್ರದಲ್ಲಿ ಗೊತ್ತಾಯ್ತು. ಸುಬ್ಬು ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ದ.